ಗನ್ ಆ್ಯಂಡ್ ರೋಸಸ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ ಸರ್? ಯಾಕೆ ಈ ಕತೆ ನಿಮ್ಮ ಪಾತ್ರ ಹೇಳಿದಾಗ ಈ ಪಾತ್ರನ ಚಾಯ್ಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಈ ಸಿನಿಮಾದ ಪಾತ್ರ ಗನ್ಸ್ ಆ್ಯಂಡ್ ರೋಸಸ್ ಅಂತ ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ನನಗೆ ಒಂಥರ ಇಷ್ಟ ಆಗಿದ್ದು ಆ ಟೈಟ್ಲು ಗನ್ಸ್ ಆ್ಯಂಡ್ ರೋಸಸ್ ಅಂತ. ಬಟ್ ಅದು ಎಲ್ಲರಿಗೆ ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣವೇ ಮಾಸು ಅಂತ ಅನ್ನೋಂಗೆ ಆ ಟೈಟ್ಲು ಇದೆ. ಬಟ್ ಸಬ್ಜೆಕ್ಟು ನನಗೆ ಅವರು ಡೈರೆಕ್ಟರ್ ಕರೆದ್ಬಿಟ್ಟು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಂಥರ ಥ್ರಿಲ್ ಅನಿಸ್ತು. ಒಂದು ಆ ಕಥೆನೇ ಡಿಫ್ರೆಂಟ್ ಆಗಿದೆ. ಅಂದರೆ ಈಗಿನ ಜನ್ರೇಷನ್ ಏನು ಕೇಳ್ತಾ ಇದೆ ಅದಕ್ಕೆ ಪೂರಕವಾಗಿರುವಂಥ ಕತೆ. ಬಟ್ ಅದು ಎಲ್ಲ ನೆಲಕ್ಕೂ ಸಂಬಂಧಪಡುವಂಥ ಕತೆ ಆಗಿರುತ್ತೆ. ಅಂದರೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಕತೆ ಅಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಸೀಮಿತ ಆಗಿರುವಂಥ ಕತೆ ಆಗಿರುತ್ತೆ. ಬಟ್ ಅದರಲ್ಲಿ ನನ್ನ ಪಾತ್ರಗಳನ್ನ ಅವರು ಕರೆದ್ಬಿಟ್ಟು ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಹೋಗ್ತಾ ಇರುವಾಗ ಒಬ್ಬ ಕಲಾವಿದನಾಗಿ ನನಗೆ ಒಂದು ಹೊಟ್ಟೆ ತುಂಬಿದ ಫೀಲ್ ಅನಿಸ್ತು. ಯಾಕೆಂದರೆ ಈ ಥರ ಪಾತ್ರ ಮಾಡೋಕ್ಕೆ ಪ್ರತಿಯೊಬ್ಬ ಕಲಾವಿದನು ಕಾಯ್ತಾ ಇರ್ತಾನೆ. ಅವನು ಏನೋ ಒಂದು ಡಿಫ್ರೆಂಟ್ ಮಾಡಬೇಕು, ಮಾಡಿದ್ದೇ ಮಾಡಬಾರ್ದು, ಹೊಡಿ ಬಡಿ ಮಚ್ತಕೋ ಕಡಿ ಬರೀ ಇದರಲ್ಲೇ ವಿಲನ್ ಆಗಿ ತೋರಿಸ್ಕೋಬಾರ್ದು. ಬಟ್ ವೆರೈಟಿ ಆಗಿರಬೇಕು. ಬಟ್ ಅವ್ನು ವಿಲನ್ ಆಗಿರಬೇಕು. ಆ ವಿಲನ್ನು ಆಡಿಯನ್ಸ್ ಮುಂದೆ ಯಾವ ಥರ ಪ್ರೆಸೆಂಟ್ ಆಗ್ತಾನೆ ಅಂತ ಹೇಳೋದನ್ನು ಇದೊಂದು ಡಿಫ್ರೆಂಟ್ ಆಗಿರೋವಂಥ ಒಂದು ರೋಲ್. ಅದು ನನಗೆ ಆ ಕತೆ ಹೇಳ್ಕೊಂಡು ಹೋಗ್ತಾ ತುಂಬ ಖುಷಿ ಅನಿಸ್ಬಿಡ್ತು ನನಗೆ. ಹೌದು, ಇದು ಮಾಡಲೇಬೇಕು ಅಂತ. ಬಟ್ ಅದು ನನ್ನ 11 ವರ್ಷದ ಸಿನಿ ಜರ್ನಿಯಲ್ಲಿ ನನಗೆ ಬೆಸ್ಟ್ ಒಂದು ರೋಲು ಇದು ನನಗೆ ಸಿಕ್ಕಿದ್ದು ಅಂತ ಅನಿಸ್ತಾ ಇದೆ. ಅದನ್ನು ಆ ಪಾತ್ರದಲ್ಲಿ ಜೀವಿಸಿದ್ದೀನಿ. ಯೂಶಲಿ ಸರ್ ಈಗ ಸಿನಿಮಾದಲ್ಲಿ ವಿಲನ್ ಸ್ಟ್ರಾಂಗ್ ಆಗಿದ್ರೇ ಹೀರೋಗೊಂದು ಬೆಲೆ. ಅದು ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾದಲ್ಲೂ ಹಾಗೆ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗಿದೆ? ಅರ್ಜುನ್ ಅವರ ಮತ್ತು ನಿಮ್ಮಿಬ್ಬರ ಕಾಂಬಿನೇಷನ್ ನಾವು ಎಷ್ಟು ಎಂಟರ್ಟೈನ್ ಮಾಡುತ್ತೆ ನಮ್ಮನ್ನು, ಹೊಡೆದಾಟ ಕೂಡ ಅಂತ. ಹೌದೌದು. ಇದಂದರೆ ಓವರಾಲ್ ಮೂವಿ ಫುಲ್ ಇರ್ತೀವಿ, ನಾನು ಹೀರೋ, ಬಟ್ ಜೊತೆಗೆ ಇರ್ತೀವಿ. ಬಟ್ ಅದ್ರ ರಿವೀಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಸೆನ್ಸಿಟಿವ್ ಆಗಿರೋಂಥ ಒಂದು ಕತೆ ಇದು. ನಾವು ಒಂದು ಚೂರು ಆ ಕಡೆ ಈ ಕಡೆ ಹೇಳೋಕೆ ಹೋದ್ರೂ ಸಮೇತ ಇವಾಗ ಎಲ್ಲ ತುಂಬ ಬುದ್ಧಿವಂತರೇ ಇರೋವಂಥದ್ದು ಕಂಡುಹಿಡಿದು ಬಿಡ್ತಾರೆ. ಸೊ ಇಲ್ಲಿ ನನ್ನ ಆಡಿಯನ್ಸ್ಗಳು ಹೆಂಗೆ ಅಂತಂದರೆ ಕ್ಯೂರಿಯಾಸಿಟಿ, ಅದು ಇವನು ಒಳ್ಳೆಯವನ ಇಲ್ಲ ವಿಲನ ಅಂತ ಹೇಳೋದೇ ಅವರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ಅಪ್ ಟು ಕ್ಲೈಮ್ಯಾಕ್ಸ್ವರೆಗೆ. ಆ ಥರ ಒಂದು ಪಾತ್ರ ಇದು. ಸೊ ಹೀರೋ ಜೊತೆನೂ ಇರ್ತೀನಿ, ಬೇರೆ ಬೇರೆ ನಂದು ಚಟುವಟಿಕೆಗಳು ನಡೀತಾ ಇರುತ್ತೆ. ಆ ಥರ ಇರುವಂಥದ್ದು ಫೈಟು ಎಲ್ಲ ಬರುತ್ತೆ. ಅದು ಒಂದು ಏನು ಹೇಳೋದು, ಬೇರೆ ಪಾತ್ರ ಮಾಡಿದ ಥರ ವಿಲನ್ಗೆ ಡೈರೆಕ್ಟಾಗಿ ನಾವು ವಿಲನು ಒಂದೆರಡು ಫೈಟ್ ಇದೆ ಆ ಥರ ಅಂತ ಹೇಳೋವಂಥ ಪಾತ್ರ ಅಲ್ಲ. ಇದು ಒಂದು ಡಿಫ್ರೆಂಟ್ ಆಗಿರೋದು. ಬಟ್ ಅದು ಸಿನಿಮಾ ನೋಡಿದ್ರೆ ಆ ಪಾತ್ರಕ್ಕೊಂದು ಜೀವ ಬರುತ್ತೆ. ಅಂದರೆ ಅದನ್ನ ಅರ್ಥ ಮಾಡ್ಕೋಬೋದು, ಆ ಪಾತ್ರ ಏನು ಅಂತ ಹೇಳೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಸರ್, ಇಷ್ಟು ವರ್ಷಗಳಲ್ಲಿ ಸರ್ ಕನ್ನಡದಲ್ಲಿ ಅಂಡರ್ವರ್ಲ್ಡ್ ಕತೆ ಮತ್ತು ಡ್ರಗ್ಸ್ ರಿಲೇಟೆಡ್ ಕತೆಗಳು ಸುಮಾರು ಬಂದಿದೆ. ಸೊ ಅದರಲ್ಲಿ ಈ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅಂತ ನಿಮಗೆ ಅನ್ಸುತ್ತೆ? ಆ್ಯಕ್ಚುಲಿ ನಾನು ಇದಕ್ಕೆ ಏನು ಹೇಳ್ಬೇಕಂದ್ರೆ ಕತೆನೇ ಜೀವಾಳ ಇದು ಅಂದರೆ ಎಲ್ಲ ಮಾಸು ಇವಾಗ ಬಂದು ಹೋಗಿರೋವಂಥದ್ದು ಲವ್ ಆ್ಯಂಡ್ ಮಾಸು ಈ ಥರದಲ್ಲ. ಇದು ಒಂಥರ ಡಿಫ್ರೆಂಟ್. ಇವಾಗ ಯೂತು ಇದನ್ನ ಮಸ್ಟಾಗಿ ನೋಡಬೇಕಿರೋದಂತ ನಡೀತಾ ಇದೆ. ಇದು ಎಲ್ಲ ಕಡೆ ನಡೀತಾ ಇರೋವಂಥ ಒಂದು ಕಂಟೆಂಟ್ ಇದು. ಬಟ್ ಅದರಿಂದ ಏನಾಗಿದೆ, ನಾವು ಫಸ್ಟ್ ಆಫ್ ಆಲ್ ಈ ಕತೆ ಸಬ್ಜೆಕ್ಟು ಮಾಡುವಾಗ ಫಸ್ಟ್ ಕನ್ನಡದಲ್ಲಿ ಮಾಡೋಣ ಅಂತ ಹೇಳುವಾಗ ಈ ಕತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತೇಳಿ ನಮ್ಮ ಪ್ರೊಡ್ಯೂಸರು ದೊಡ್ಡ ಮನ್ಸು ಮಾಡಿ ಎಟ್ ಎ ಟೈಮ್ ಇದು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಹೇಳ್ಬಿಟ್ಟು 5 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋದು. ಮಲಯಾಳಂ, ತೆಲುಗು, ಹಿಂದಿ, ತಮಿಳು, ಕನ್ನಡ ಎಲ್ಲದರಲ್ಲೂ ಮಾಡೋಣ. ಯಾಕಂದರೆ ಎಲ್ಲ ನೇಟಿವಿಟಿಗೆ ಸೆಟ್ ಆಗುತ್ತೆ. ಪ್ಲಸ್ ನಮ್ಮ ಹೀರೋ ಅರ್ಜುನ್ ಅವ್ರು ಬೇರೆ ನ್ಯೂ ಫೇಸ್ ಅಲ್ವಾ. ಸೊ ಅದರಿಂದ ಎಲ್ಲ ಕಡೆ ಇದು ರಿಸೀವ್ ಆಗುತ್ತೆ ಅಂತ ಹೇಳುವಂಥ ಇದರಲ್ಲಿ ಅದು ಪ್ಯಾನ್ ಇಂಡಿಯಾ ಮಾಡಿದ್ವಿ. ಬಟ್ ಕತೆನೇ ಜೀವಾಳ ಆಗಿರೋದ್ರಿಂದ ಸಿನಿಮಾ ಒಳ್ಳೆಯ ಒಂದು ಅಚ್ಚುಕಟ್ಟಾಗಿ ಬಂದಿದೆ. ಪ್ರತಿಯೊಂದು ಪಾತ್ರಧಾರಿಗಳು ಅಷ್ಟೇ, ಅಲ್ಲಿ ನಮ್ಮ ಡೈರೆಕ್ಟ್ರು ನಿರ್ಮಾಪಕರು ಸೇರಿ ಆಯ್ಕೆ ಮಾಡಿರೋವಂಥದ್ದು. ನಮ್ಮ ಇವಾಗ ಶೋಭರಾಜ್ ಸರ್ ಅವರು ಲೆಜೆಂಡ್ರಿ ಆ್ಯಕ್ಟ್ರು, ಕಿಶೋರ್ ಸರು, ಆಮೇಲೆ ನಮ್ಮ ಅವಿನಾಶ್ ಸರು, ಸುಚಂದ್ರ ಪ್ರಸಾದ್ ಅವರು, ನೀನಸಂ ಇವರು ಅಶ್ವಥ್. ಸೊ ಹಿಂಗೆ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ ಇದ್ದಂಗೆ ಈ ಕತೆಗೆ. ಅಂದರೆ ಸುಮ್ಮನೆ ಬೇಕು ಅಂತ ಹಾಕ್ಕೊಂಡಿರೋ ಆರ್ಟಿಸ್ಟ್ಗಳಲ್ಲ, ಆ ಕತೆಗೆ ಇಂಥವರೇ ಬೇಕಾಗಿತ್ತು. ನಾವು ಏನು ಮಾಡಿದ್ವಿ ಅಂದರೆ ಕಿಶೋರ್ ಸರ್ ಡೇಟ್ ನಾವು 1.5 ತಿಂಗಳು ನಾವು ಕಾದಿದ್ದೀವಿ. 1.5 ಮಂತು ಅವ್ರ ಡೇಟಿಗೋಸ್ಕರ. ಯಾಕೆಂದರೆ ಆಲ್ಟರ್ನೇಟ್ ಹಾಕಿದ್ರೆ ಆ ಪಾತ್ರ ಸೆಟ್ ಆಗಲ್ಲ ಬೇರೆಯವರಿಗೆ. ಸೊ ನಾವು ಯಾರನ್ನೋ ಒಬ್ಬರನ್ನ ಸುಮ್ಮನೆ ಹಾಕ್ಕೊಂಡು ಆಯ್ತು ಮಾಡಿಬಿಡೋಣ ಅಂತ ಹೇಳೋಂಗೆ ಮಾಡಿರಲಿಲ್ಲ.
ತುಂಬ ಎಫರ್ಟ್ ಹಾಕಿ ವೆಯ್ಟ್ ಮಾಡಿ ಇಂಥವರೇ ಬೇಕು ಅಂತ ಚೂಸ್ ಮಾಡಿ ಇವತ್ತು ಅದೊಂದು ಬ್ಯೂಟಿಫುಲ್ಲಾಗಿ ಆ ಸಿನಿಮಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಸೊ ಇನ್ನೊಂದು ಖುಷಿ ಏನಂದರೆ ಇಡೀ ನಮ್ಮ ಟೀಮಿಗೆ ಇನ್ಕ್ಲೂಡ್ ನನಗೆ ಒಂದು ಖುಷಿ ಅಂದರೆ ಅದು ಹೊಸ ವರ್ಷಕ್ಕೆ ಜನವರಿ 3ನೇ ತಾರೀಕು ಅದು ಹೊಸ ಒಂದು ನಮಗೆಲ್ಲರಿಗೂ ಒಂದು ಜೋಶ್ ಇರುತ್ತೆ, ನ್ಯೂ ಇಯರ್ ಅಂತ ಹೇಳುವಂಥದ್ದು. ಆ ಜೋಶ್ ಟೈಮಲ್ಲಿ ಇದು ರಿಲೀಸ್ ಆಗ್ತಾ ಇರೋದು, ಆ ವರ್ಷ ಪೂರ್ತಿ ಆ ಸಿನಿಮಾ ನಮಗೆ ಆ ಸಿನಿಮಾ ಗೆದ್ದು ಫುಲ್ ಒಂದು ಒಳ್ಳೆಯ ಒಂದು ಕೆಲಸ ಸಿಗಬೇಕು ಅಂತಲೇ ಬ್ಯುಸಿಯಾಗಿರಬೇಕು ಈ ವರ್ಷ ಅಂತ ಹೇಳುವಂಥದ್ದು. ಅದು ವರ್ಷದ ಪ್ರಾರಂಭದಲ್ಲೇ ಗನ್ಸ್ ಆ್ಯಂಡ್ ರೋಸಸ್ ಬರ್ತಾ ಇರೋದ್ರಿಂದ ಒಂಥರ ಖುಷಿ ಅನಿಸ್ತಾ ಇದೆ. ಸರ್, ನಿಮಗೆ ಅಂದರೆ ಬೇರೆ ಬೇರೆ ಭಾಷೆ ಇರ್ಬೋದು, ಕನ್ನಡ ಇರ್ಬೋದು, ಬೇರೆ ಸಿನಿಮಾದಲ್ಲಿ ಮಾಡಿದಂತಹ ವಿಲನ್ ರೋಲ್ಗಳು ನಿಮಗೆ ಇನ್ಸ್ಪೈರ್ ಆಗಿರೋವಂಥದ್ದು ಯಾವುದು? ನಿಮ್ಮ ಪಾತ್ರ ಅದಕ್ಕೆ ಹೋಲುತ್ತೆ, ಆ ಶೇಡ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಾದರೆ ಫ್ಯಾನ್ಸಿಗೆ ಒಂದು ಹಿಂಟ್. ಈ ಹಿಂದೆ ನಂದು ಸಿನಿ ಜರ್ನಿ 11 ವರ್ಷದಲ್ಲಿ ನಾವೊಂದು 40-45 ಸಿನಿಮಾ ಮಾಡಿದ್ದೀನಿ. ಬಟ್ ಅದು ಮೊದಲು ಮಗು ಅಂಬೆಗಾಲು ಇಟ್ಕೊಂಡು ಬರುತ್ತೆ, ಆಮೇಲೆ ಮೆತ್ತಿಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಓಡುತ್ತೆ ಅಂತ ಹೇಳ್ದಂಗೆ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲ ಅವಾಗ ಯಾವ ಡೈರೆಕ್ಟರ್ಗಳು ನನ್ನ ಮೇಲೆ ಏನೋ ನಂಬಿಕೆ ಇಟ್ಬಿಟ್ಟು ಏನು ದೊಡ್ಡ ದೊಡ್ಡ ಪಾತ್ರಗಳನ್ನೂ ಕೊಡ್ತಾ ಇರಲಿಲ್ಲ, ಏನಿಲ್ಲ ಒಂದು 2 ಸೀನೋ 3 ಸೀನೋ 1 ಸೀನೋ ಬರೀ ಹಿಂಗೆ ಆಲ್ಮೋಸ್ಟ್ ನನ್ನ ಒಂದು 25 ಸಿನಿಮಾ ಮೇಲೆ ಪೊಲೀಸೇ ಮಾಡಿಬಿಟ್ಟಿದ್ದೀನಿ. ಅಂದರೆ ಬಟ್ ಅದು ರೆಕಗ್ನೈಸ್ ಆಗ್ತಾ ಇರಲಿಲ್ಲ. ಯಾಕಂದರೆ 2 ಗಂಟೆ 2.5 ಗಂಟೆ ಸಿನಿಮಾದಲ್ಲಿ ನಾವು ಬರೋದು 30 ಸೆಕೆಂಡೋ 1 ನಿಮಿಷನೋ ಆ ಸೀನಲ್ಲಿ ಬಂದು ಹೋಗುವಾಗ ಯಾರು ನಾನು ಆಡಿಯನ್ಸ್ ಜೊತೆನೇ ಕೂತ್ಕೊಂಡಿದ್ರು ಸಮೇತ ಗುರ್ತಿಡಿತಾ ಇರಲಿಲ್ಲ. ಬಟ್ ರೀಸೆಂಟ್ ಡೇಸಲ್ಲಿ ನಾನು ಆ ಸ್ಟ್ರಗಲ್ನೆಲ್ಲ ದಾಟಿ ಬಂದಿದ್ದಕ್ಕೆ ಇವಾಗ ಒಂದು 2 ವರ್ಷದಿಂದ ಮೈನ್ ವಿಲನ್ ಆಗಿ ನನಗೆ ಆಫರ್ಗಳು ಬರ್ತಾ ಇದ್ದಾರೆ, ನನ್ನ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ನನ್ನ ಹಳೆ ಸಿನಿಮಾಗಳನ್ನ ನಮ್ಮ ಡೈರೆಕ್ಟರ್ಸ್ ಅವರೆಲ್ಲ ನೋಡಿ ಇಲ್ಲ ರಿಚಿಯಿಂದ ಮಾಡಿಸ್ಬೋದು, ಅವ್ನು ಮಾಡ್ತಾನೆ, ಎಲ್ಲದಕ್ಕೆ ರೆಡಿ ಇದ್ದಾನೆ, ಇಲ್ಲ ಅವ್ನು ಆ ಪಾತ್ರನ ಜೀವಿಸ್ತಾನೆ ಅಂತೇಳಿ ಒಂದು ಭರವಸೆ ಬಂದಮೇಲೆ ನನಗೆ ಇವಾಗ ಒಳ್ಳೆ ಆಪರ್ಚುನಿಟೀಸ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕಾಲ್ ಬರ್ತಾ ಇದೆ, ಒಳ್ಳೊಳ್ಳೆ ಪಾತ್ರಗಳು. ಅದನ್ನೇ ಇವಾಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಜೆಂಟಿಗೆ ಬಿದ್ದು ನಾನು ಬಂದಿದ್ದನ್ನೆಲ್ಲ ಗುಡೆ ಹಾಕೊಂಡು ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಂದರೆ ನಾನು ಮಾಡಿದ ಪಾತ್ರಗಳು ಮನಸ್ಸಲ್ಲಿ ಉಳಿಬೇಕು. ಅಂದರೆ ಈ ನೆಕ್ಸ್ಟು ಸಮೇತ ಅವ್ರು ಮಾಡೋಗಿಲ್ಲ ಅವ್ನ ಕೈಯಿಂದ ಈ ಥರ ಬೇರೆ ಒಂದು ಪಾತ್ರ ಮಾಡಿಸ್ಬೋದು ಅಂತ ಒಂದು ಭರವಸೆ ಬರಬೇಕು ಡೈರೆಕ್ಟರ್ಸ್ಗಳಿಗೆ. ಸೊ ಅದಕ್ಕೆ ಚೂಸ್ ಮಾಡ್ತಾ ಇದ್ದೀನಿ ಇವಾಗ, ಈ ವೆಯ್ಟ್ ಮಾಡ್ಕೊಂಡು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ನಂದು ಹಳೆಯ ಸಿನಿಮಾ ಧೈರ್ಯಂ ಸರ್ವರ್ಥ ಸಾಧನಮ್ಮ ಅಂತ ಹೇಳೋ ಒಂದು ಸಿನಿಮಾ ರಿಲೀಸ್ ಆಯಿತು, ಇದೇ ವರ್ಷದಲ್ಲಿ ರಿಲೀಸ್ ಆಯಿತು. ಬಟ್ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಅಜ್ಜನ ಪಾತ್ರ ಮಾಡಿದ್ದೆ. ಅಂದರೆ ಕಲರು ತಲೆಗೆ ಗಡ್ಡ ಎಲ್ಲ ಫುಲ್ಲು ಆರೆಂಜ್ ಕಲರ್ ಮಾಡ್ಕೊಂಡು ವೈಟು ಶರ್ಟು ವೈಟ್ ಪಂಚೆ ಅಂತ. ಆ ಸಿನಿಮಾ ಪೂರ್ತಿ ನಂದೇ, ಅದು ನನ್ನ ಇದ್ರ ಮೇಲೆ ಕತೆ ನಡೆಯುವಂಥ. ಸೊ ನನ್ನ ಗೊತ್ತಿರೋರು ಮಾತ್ರ ಗುರ್ತಿಡಿದ್ರು, ನನ್ನ ಫ್ರೆಂಡ್ಸು, ನೀವೇ ಅಲ್ವಾ, ನೀವೇ ಅದು ಮಾಡಿದ್ದು, ಏನು ಗೊತ್ತೇ ಆಗೋಲ್ಲ, ಅದ್ಭುತವಾಗಿ ಮಾಡಿದ್ಯಾ ಅಂತ. ಬಟ್ ಅವ್ರ ಬಾಯಿಂದ ಕೇಳೋ ಖುಷಿ ಅನಿಸ್ದೆ. ಬಟ್ ಅದು ಬೇರೆಯವ್ರು ಕಂಡು ಹಿಡಿದು ನನ್ನ, ಯಾಕೆಂದರೆ ನಾನು ಇರೋದು ಈ ಗೆಟಪ್ಪಲ್ಲಿ, ಸಿನಿಮಾದಲ್ಲಿ ಆ ಗೆಟಪ್ಪಲ್ಲಿ ಇರ್ತೀನಿ. ಬಟ್ ನಾನು ಥಿಯೇಟ್ರಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ನನ್ನ ಪಾತ್ರನ ನಾನು ನೋಡ್ತಾ ಇದ್ರೆ ಪಕ್ಕದಲ್ಲಿ ಕೂತ ಆಡಿಯನ್ಸ್ ನನಗೆ ಗುರ್ತಿಡಿತಾ ಇರಲಿಲ್ಲ. ಅದೊಂದು ಬೇಜಾರು ಅನಿಸ್ತಾ ಇತ್ತು. ಯಾಕೆಂದರೆ ನಮ್ಮನ್ನು ಗುರ್ತಿಡಿಬೇಕು ಅಂತಲೇ ನಾವು ಪಾತ್ರ ಮಾಡೋದು. ಸೊ ಅಂಥ ಒಳ್ಳೆ ಪಾತ್ರ ಮಾಡಿ ನನ್ನ ಗುರ್ತಿಡಿಲ್ಲ ಅಂತ ಹೇಳುವಾಗ ಗೆಟಪ್ಪಿಂದ ಹೋಯ್ತು ಅಂತ ಹೇಳೋದು ಸ್ವಲ್ಪ ಬೇಜಾರು ಅದು. ಬಟ್ ಇಂಡಸ್ಟ್ರಿಯಲ್ಲಿ ನೋಡಿ ಅದನ್ನು ನಾನು ಅಂತ ಹೇಳುವಾಗ ಅದರಿಂದ ಆಪರ್ಚುನಿಟಿ ಬಂದಿದೆ. ಯಾಕೆಂದರೆ ನನ್ನ ಪ್ರಯತ್ನ ಅವ್ರಿಗೆ ನೋಡಿದ್ದಾರೆ, ನನಗೆ ಆ ಕೇಪಬಿಲಿಟಿ ಇದೆ, ಇವ್ನು ಮಾಡ್ತಾನೆ, ಆ ಪಾತ್ರಗಳು ಏನೇ ಕೊಟ್ಟರು ಅಂತೇಳೋ ಭರವಸೆ ಬಂದಿದೆ ಅಂಥ ಪಾತ್ರ ಮಾಡಿದ್ದಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ಆ ಕಡೆ ಪ್ಲಸ್ ಆದರೂ ಈ ಕಡೆ ಮೈನಸ್ ಆದರೂ ಎರಡೂ ತಗೊಂಡು ಬರಬೇಕು. ಅದರಿಂದನೇ ಅದೆಲ್ಲ ಮಾಡಿದ್ದಕ್ಕೆ ನನಗೆ ಇವತ್ತು ಈ ಥರ ಆಪರ್ಚುನಿಟಿಗಳು ಬರ್ತಾ ಇರೋದು. ಎಸ್ ಸರ್, Jan 3 ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್? ಆಡಿಯನ್ಸಿಗೆ ಹೇಳೋದು, ಹೊಸ ವರ್ಷ ನಮ್ಮ ಸಿನಿಮಾ ಗನ್ಸ್ ಆ್ಯಂಡ್ ರೋಸಸ್ ಜನವರಿ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಾಗೆ 5 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ, ಪ್ಯಾನ್ ಇಂಡಿಯಾ. ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಹೊಸ ವರ್ಷಕ್ಕೆ ನಮಗೆ ಜೋಶ್ ಕೊಡಿ, ಈ ಸಿನಿಮಾನ ಗೆಲ್ಲಿಸಿ. ಈ ವರ್ಷ 2025ಇಂದ ಕೈ ತುಂಬ ಕೆಲಸ ಸಿಗಬೇಕು ಅಂತ ಈ ಸಿನಿಮಾದಿಂದ ಗೆಲುವಾಗಿ ಎಲ್ಲರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ಕಲಾವಿದರಿಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು. ಹಾಗೆ ನಮ್ಮ ಈ ಸಿನಿಮಾದ ನಿರ್ಮಾಪಕರ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕೆಂದರೆ ಇಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ನಾವು ಸುಮಾರು ನಿರ್ಮಾಪಕರೊಟ್ಟಿಗೆ ಕೆಲಸ ಮಾಡಿದ್ದೀವಿ, ಎಲ್ಲರನ್ನ ನೋಡಿದ್ದೀನಿ. ಅದರಲ್ಲಿ ಈ ನಿರ್ಮಾಪಕರನ್ನ ಎಸ್ಪೆಷಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಆರ್ಟಿಸ್ಟಿಗೆ ಏನು ಬೇಕು ಅವರಿಗೆ ಅದು ಟೈಮಿಗೆ ಕೊಡೋದು, ಅವ್ರ ಪೇಮೆಂಟ್ ಆಗಿರ್ಬೋದು, ಬಂದು ಕೇಳಿ ತಗೊಳಪ್ಪ ನಿಂದು ಅಂತ ಕೊಡೋದು. ಒಬ್ಬೊಬ್ಬರು ನಿಮಗೆ ಗೊತ್ತಿರುವಂಗೆ ಪೇಮೆಂಟ್ಗಳೇ ಫಸ್ಟ್ ಆಫ್ ಆಲ್ ಕೇಳಿದ್ರೆ ಓಡೋಗ್ಬಿಡ್ತಾರೆ. ಸೊ ಅದರಿಂದ ಹಿಡಿದು ಸಿನಿಮಾಕ್ಕೆ ಏನು ಬೇಕು ಬೇಡಗಳು ಎಲ್ಲ ಪ್ರತಿಯೊಂದು ನೋಡಿಕೊಂಡು ಅಷ್ಟು ಕಾಪಾಡಿದ್ದಾರೆ ಅವರು ಆ ಸಿನಿಮಾಕ್ಕೋಸ್ಕರ. ಪ್ರತಿ ಟೈಮು ದುಡ್ಡು ಎಲ್ಲ
ಬಟ್ ಅದೊಂದು ಗೆಲುವು ಸಿಕ್ಕಿ ನಮ್ಮ ನಿರ್ಮಾಪಕರು ಗೆದ್ದು ಇನ್ನೂ ಈ ಥರದ್ದೊಂದು 10 ಸಿನಿಮಾ ಮಾಡಬೇಕು, ಕಲಾವಿದರು ಪ್ಲಸ್ ಎಲ್ಲರಿಗೆ ಕೆಲಸ ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಂಡು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.